ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ರಾಗದಿಂದ ದೇವರನ್ನ ಮಹಿಮೆ ಪಡಿಸಿದ್ದೇವೆ. ಹಾಗೂ ಮತ್ತೆ ಈಗ ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ಅದೇ ನಿನ್ನೆ ಓದಿದ ಆ ಒಂದು ಸಂದೇಶವಾಗಿದೆ. ಯೆಶಾಯನ ಬರೆದ ಪತ್ರಿಕೆ 55ನೇ ಅಧ್ಯಾಯ, ನಿನ್ನೆ 6ನೇ ವಚನದಿಂದ ತೆಗೆದುಕೊಂಡಿದ್ದೀವಿ. ಇವತ್ತು 7ನೇ ವಚನದಿಂದ ನಾವು ಮತ್ತೆ ದೇವರು ನಮ್ಮೊಂದಿಗೆ ಮಾತನಾಡಲಿ ಎಂಬುದಾಗಿ ನಾವೆಲ್ಲ ಕೇಳಿದ್ವಪ್ಪ. ಸ್ವಾಮಿ, ನೀವು ಮಾತನಾಡ್ರಿ ತಂದೆಯಾದ ದೇವರೇ ಅಂತ ಹೇಳಿ ನಾವು ದೇವರ ಕಡೆಗೆ ಒಪ್ಪಿಸಿಕೊಟ್ಟಾಗ ದೇವರು ಮಾತನಾಡ್ತಾರೆ, ನಾವು ಕೇಳೋಣ. ಆಮೇಲೆ ಆತನು ದೇವರು ನಮ್ಮ ಸಮೀಪದಲ್ಲಿ ಇರುವಾಗ ಆತನಿಗೆ ಬಿನ್ನಹ ಮಾಡಿರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ. ದೇವರನ್ನ ಬಿಟ್ಟು ಇಲ್ಲಿ ಬೇರೆ ನಾವು ಏನು ಮಾಡಿದರು, ಹಾಲೆಲೂಯಾ. ಆದರೆ ಲೋಕಕ್ಕೆ ಸಂಬಂಧಪಟ್ಟವಾದ ಮಾತುಗಳು, ನಡತೆಗಳು, ಬೇರೆ ಬೇರೆ ಚಟುವಟಿಕೆಗಳು, ಇವೆಲ್ಲವನ್ನು ಏನಾಗ್ತದೆ ಅಂದ್ರೆ ದುರಾತ್ಮನ ಕ್ರಿಯೆ ಆಗಿದೆ. ಹಾಲೆಲೂಯಾ. ಹಾಗಾಗಿ ದುರ್ಮಾರ್ಗವನ್ನು ನೋಡಿ, ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ. ದುರಾಲೋಚನೆ, ನಾನು ಯಾವ ಕೆಲಸ ಮಾಡಲಿ, ಯಾರನ್ನ ನುಂಗಲಿ, ಹಾಲೆಲೂಯಾ, ಯಾರಿಗೆ ವಂಚನೆ ಮಾಡಲಿ, ಯಾರಿಗೆ ಮೋಸ ಮಾಡಲಿ. ಇದೇ ರೀತಿಯಾಗಿ ಆ ದುಷ್ಟನು ದುರಾಲೋಚನೆಯನ್ನು ಬಿಡಲಿ, ಯೆಹೋವನ ಕಡೆಗೆ ತಿರುಗಿಕೊಳ್ಳಲಿ. ಅವಾಗ ಅವನಲ್ಲಿ ಇರುವಂತ ಈ ದುರ್ಬುದ್ಧಿ, ದುರಾಲೋಚನೆ, ಈ ಲೋಕಕ್ಕೆ ಸಂಬಂಧಪಟ್ಟವಾದ ಎಲ್ಲ ಚಟುವಟಿಕೆಗಳನ್ನು ಯೇಸುವಿನ ಹೆಸರಿನ ಎಲ್ಲ ಬಿಡಲ್ಪಡಲಿ ಅಂತ ಎಂಬುದಾಗಿ ಪ್ರಾರ್ಥನೆಯಲ್ಲಿ ಒಂದು ಆಲಯದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ತಾ ದೇವರ ನಾಮವನ್ನು ಮಹಿಮೆ ಪಡಿಸುವಂತ ಆ ಕಾರ್ಯಗಳಲ್ಲಿ ತೊಡಗುವನಾಗಿದ್ದಾನೆ. ಯಾಕೆಂದ್ರೆ ಈ ಭೂಮಿ ಮೇಲೆ ಒಂದು ದಿವಸ ನಾವೆಲ್ಲ ಹಾಗೆ ಇದ್ದವರು ಪ್ರಿಯರೇ. ನಾವು ದೇವರನ್ನ ಪ್ರೀತಿಸದೆ ಈ ಭೋಗಗಳನ್ನ ಪ್ರೀತಿಸೋರಾಗಿದ್ದೇವೆ. ಈ ಲೋಕದಕ್ಕೆ ಸಂಬಂಧಪಟ್ಟವಾದ ಎಲ್ಲದರಲ್ಲೂ ನಾವಿದ್ವಿ, ಆದ್ರೆ ದೇವರಲ್ಲಿ ಮಾತ್ರ ಹಿಂದೆ ಇದ್ದೇವೆ. ಇವತ್ತು ಯಾವಾಗ ದೇವರ ಶಬ್ದಕ್ಕೆ ಕಿವಿಗೊಟ್ಟು ನಾವು ಅದ್ರ ಪ್ರಕಾರ ನಾವು ಜೀವಿಸ್ಬೇಕಂತ ನಾವು ಮನಸ್ಸು ಮಾಡಿದಿವೋ, ಅವಾಗ ದೇವರು ತಾನೇ ಪ್ರಕಟ ಮಾಡ್ತಾ 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 ದೇವರು ಇಲ್ಲಿ ತನಕ ನಮ್ಮನ್ನ ಕರೆದುಕೊಂಡು ಬಂದ್ರು. ಪ್ರತಿ ಒಬ್ಬರಿಗೂ ಈ ರೀತಿಯಾಗಿ ದೇವರು ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಆತನ ಹೆಸರು ಹೇಳಿಕೊಂಡು ಆತನ ನಾಮವನ್ನು ಮಹಿಮೆ ಪಡಿಸಿದಂತವ್ರಿಗೆ ಎಂದಿಗೂ ಆಶಾಭಂಗ ಆಗೋದೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೆಳಗಡೆ ಹೋದಮ್ಮ. ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ. ಯಾರು ಯೆಹೋವನ ಕಡೆಗೆ ತಿರುಗಿಕೊಂಡು ಬರುವುದು? ದುರಾಲೋಚನೆ, ದುಷ್ಟತನ, ಕೇಡನ್ನ ಮಾಡುವಂತವ್ರು, ಆಲೋಚನೆ ಮಾಡುವಂತವ್ರು, ಈ ಭೂಮಿಗೆ ಸಂಬಂಧಪಟ್ಟ ಎಲ್ಲ ಅಂದ್ರೆ ಈ ಕುಡುಕತನ ಮತ್ತೆ ದುಷ್ಟ ಅಭ್ಯಾಸಗಳನ್ನ ಮಾಡುವಂತವ್ರು, ಇವರೆಲ್ಲ ಏನಂತೆ? ದೇವರ ಕಡೆಗೆ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ. ದೇವರ ನಾಮಕ್ಕೆ ಸ್ತೋತ್ರವ. ಇವರೆಲ್ಲ ಬಂದ್ರೆ ಏನಾಗ್ತದೆ ಅಂದ್ರೆ ಈ ದುಷ್ಟ ಆಲೋಚನೆ, ಇವ್ರ ಮನೆ ಕಂಪ್ಲೀಟ್ ಸ್ಥಿತಿನೇ ಚೇಂಜ್. ದೇವರು ಬದಲ ಮಾಡ್ತಾರೆ. ನಾವು ಕಳೆದ ವರ್ಷ, ಆಚೆ ವರ್ಷ ನೋಡಿದ ರೀತಿ ದೇವರು ಇವತ್ತು ಈ ವರ್ಷಗಳು ಇಡುವುದಿಲ್ಲ. ನಿನಗೆ ಗೊತ್ತಿದೆ, ನಮ್ಮ ಮನೇಲಿ ಕೂರಕ್ಕೆ ಒಂದು ಚೇರ್ ಇರ್ಲಿಲ್ಲ. ಬಿಗ್ನಿಂಗ್ ಅಲ್ಲಿ ನಾವು ಮದ್ವೆ ಆಗಿ ಅಮ್ಮ ತೀರೋದಾಗ ನಾವು ಹೊರಗಡೆ ಬಂದಾಗ ನಮ್ಮನೆಗೆ ಏನಿತ್ತು? ಚಾಪೆ, ಹರ್ಕಲೆ ಚಾಪೆಯಲ್ಲಿ ಕೂತ್ಕೊಳ್ತಿದ್ವಿ. ಇವತ್ತು ದೇವರ ಕಡೆಗೆ ಬಂದ ಮೇಲೆ ಆಟೋಮೆಟಿಕ್ ದೇವರ ಸ್ಥಿತಿಗಳನ್ನ ಬದಲ ಮಾಡೋರಾಗಿದ್ದಾರೆ. ತನ್ನ ಮಕ್ಕಳು ಹೇಗೆ ಬದುಕಬೇಕು, ತನ್ನ ಮಕ್ಕಳಿಗೋಸ್ಕರ ನಾನು ಏನು ಮಾಡಿಟ್ಟಿದ್ದೇನೆ ಎಂಬುದಾಗಿ ಪರಲೋಕ ರಾಜ್ಯದಲ್ಲಿ ದೇವರು ನಮಗೆ ಬಹಳ ಫಲ ಕೊಟ್ಟಿದ್ದಾರೆ. ಅದನ್ನ ನೆನೆಸಿ ನಾವು ಈ ಭೂಮಿ ಮೇಲೆ ಬದುಕಬೇಕು. ಹಾಗಾಗಿ ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವರನ್ನು ಕರುಣಿಸುವನು. ದುಷ್ಟ ಆಲೋಚನೆ, ಕೆಡುಕುತನ, ಎಲ್ಲ ಬಂಡತನವೆಲ್ಲ ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಬಂದರೆ ಆವಾಗ ದೇವರು ಕರುಣಿಸುವನು. ಅಲ್ಲಿ ತನಕ ಕರುಣಿಸುವುದಿಲ್ಲ, ಅಲ್ಲಿ ತನಕ ನಮಗೆ ಕರುಣಿಸುವುದಿಲ್ಲ. ಹಾಲೆಲೂಯಾ. ಈ ದುಷ್ಟತನ, ದುರ್ಮಾರ್ಗ, ಕೆಡುಕುತನ, ಈ ಲೋಕದಲ್ಲಿ ನಾವಿದ್ದುಕೊಂಡು ಬೇಕಾದಷ್ಟು ಕೆಲಸಗಳಿದೆ ಲೋಕದಲ್ಲಿ, ಅವೆಲ್ಲ ತ್ಯಜಿಸಿಕೊಂಡು ನಮ್ಮ ಆತ್ಮ ಹೇಳ್ತದೆ ಈ ಕೆಲಸ ಮಾಡಬೇಡ ಅಂತ, ಆದ್ರೂ ಆತ್ಮವನ್ನ ನಾವು ಮಾತು ಕೇಳುವುದಿಲ್ಲ, ನಮ್ಮ ಮನಸ್ಸಿನ ಮಾತು ನಾವು ಕೇಳುವುದಿಲ್ಲ.
ನಮಗೆ ಏನ್ ಅನಿಸ್ತದೋ ಅದನ್ನೇ ಕೆಲಸ ಮಾಡ್ತೇವೆ. ಆದ್ರೆ ಆತ್ಮ ಹೇಳ್ತದೆ, ಬೇಡ, ಈ ಸುಳ್ಳು ಹೇಳ್ಬೇಡ, ಕದಿಬೇಡ, ಮೋಸ ಮಾಡ್ಬೇಡ, ಇನ್ನೊಬ್ರ ಹತ್ರ ಜಗಳ ಮಾಡ್ಬೇಡ ಅಂತ ಆತ್ಮ ಹೇಳ್ತದೆ. ಆದ್ರೆ ಆತ್ಮದ ನುಡಿಗಳಿಗೆ ಕಿವಿ ಕೊಡುವುದಿಲ್ಲ ಪ್ರಿಯ. ನಮಗೆ ಬಾಯಿಗೆ ಏನು ಬರ್ತದೋ ಅದನ್ನೇ ಮಾತಾಡ್ತೇವೆ, ನಮಗೆ ಏನು ಅನಿಸ್ತದೋ ಅದೇ ನಾವು ಮಾಡ್ತೇವೆ. ಹಾಲೆಲೂಯಾ. ಹಾಗಾಗದಂತೆ ನಮ್ಮ ದೇವರನ್ನು ಆಶ್ರಯಿಸಿಕೊಳ್ಳಿರಿ, ಯೆಹೋವನು ನಿಮಗೆ ಮಹಾ ಉಪಕಾರ ಮಾಡಿದ್ದಾನಲ್ಲ. ಅವಾಗ ನೀವು ದೇವರನ್ನು ಆಶ್ರಯಿಸಿಕೊಂಡು ಆತನ ಮಹಾ ಕೃಪೆಯಿಂದ ಕ್ಷಮಿಸುವನು. ಎಂತ ಕೃಪೆ! ಮಹಾ ಕೃಪೆಯಿಂದ ಇವೆಲ್ಲ ಪಾಪ ದೋಷಗಳು ಈಗ ಏನ್ ನೋಡ್ಕೊಂತ ಬಂದ್ವಿ ಅವೆಲ್ಲವನ್ನು ತಪ್ಪಿಸ್ತಾನೆ ದೇವರು. ಮರಣದಿಂದ ತಪ್ಪಿಸುತ್ತಾರೆ. ಶಾರೀರಿಕ ಮರಣದಲ್ಲಿ ಎಲ್ಲರೂ ಹೋಗ್ತೇವೆ, ಆತ್ಮಿಕ ಮರಣದಿಂದ ತಪ್ಪಿಸುತ್ತಾನೆ. ಅಂದ್ರೆ ಅಗ್ನಿಗಂಧಕ ಕೆರೆಯಲ್ಲಿ ಹೋಗುವುದನ್ನ ದೇವರು ತಪ್ಪಿಸುವವರಾಗಿದ್ದಾರೆ. ಹಲ್ಲೆಲೂಯಾ. ಇದು ಕಿವಿ ಉಳ್ಳವನು ಕೇಳಲಿ, ಜ್ಞಾನ ಇರುವವನು ಗ್ರಹಿಸಿಕೊಳ್ಳಲಿ. ಹಲ್ಲೆಲೂಯಾ. ಯೆಹೋವನು ಹೀಗೆನ್ನುತ್ತಾನೆ. ನೋಡ್ದಾ, ದೇವ್ರು ಹೇಳ್ತಾರೆ, ಮಗನೇ ಮಗಳೇ, ಈ ಭೂಮಿ ಮೇಲೆ ಇದ್ದುಕೊಂಡು ನೀವು ಆಲೋಚನೆ ಮಾಡ್ತಿರಲ್ಲ, ನಿನ್ನ ಆಲೋಚನೆ ನನ್ನ ಆಲೋಚನೆ ಅಲ್ಲ, ನನ್ನ ಮಾರ್ಗ ನಿನ್ನ ಮಾರ್ಗ ಅಲ್ಲ, ನನ್ನ ಮಾರ್ಗವೇ ಬೇರೆ, ನನ್ನ ಆಲೋಚನೆನೇ ಬೇರೆ. ನನ್ನ ಆಲೋಚನೆಗೆ ಒಳಗಾಗಿರಿ. ಮನುಷ್ಯರ ಆಲೋಚನೆ ಈ ಭೂಮಿ ಸಂಬಂಧಪಟ್ಟವೇ ಆಲೋಚನೆ ಆಗಿದೆ ಹೊರತು ಪರಲೋಕದ ಕುರಿತು ಯಾರೂ ಧ್ಯಾನ ಮಾಡಲ್ಲ. ಸತ್ಮೇಲೆ ತಾನೆ, ಎಷ್ಟೋ ದಿನ ಕೇಳಿದೀನಿ ನಾನು, ಅವ್ರ ಬಾಯಲ್ಲೇ ಕೇಳಿದೀನಿ, ಈಗ ಚೆನ್ನಾಗಿದ್ದೀವಲ್ಲ, ಸತ್ಮೇಲೆ ತಾನೆ ಅಂತ. ಅವಾಗ ಇರೋದು ಸ್ಟಾರ್ಟು. ಈಗಲ್ಲ. ಈಗ ಕಷ್ಟನೂ ದುಃಖನೂ ಹೆಂಗೋ 3 ಹೊತ್ತು ಊಟ ಮಾಡ್ಕೊಂಡು ನೆಮ್ಮದಿಯಾಗಿದ್ದೀವಿ, ಕೂಲಿ ಮಾಡ್ಕೊಂಡು. ಅವರು ಐಶ್ವರ್ಯವಂತರು ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿದ್ದೀವಿ, ಎಲ್ಲರೂ ಚೆನ್ನಾಗಿದ್ದೀವಿ. ಆದರೆ ದೇವರು ಒಂದು ದಿವಸ ಕೊಡಲಿಯನ್ನ ಬೇರಿಗೆ ಹಾಕ್ತಾರೆ, ಫಲ ಕೊಡದೇ ಇರುವಂತದ್ದು ಎಲ್ಲವನ್ನು ಕಡಿದು ಬೆಂಕಿಲಿ ಹಾಕ್ತಾರೆ ಒಟ್ಟುಗೂಡಿಸಿ. ಅದೇ ಅಗ್ನಿಗಂಧಕ ಕೆರೆ. ಹಾಗಾಗಿ ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ, ಭೂಮಿಯ ಮೇಲೆ ಆಕಾಶವು ಎಷ್ಟೋ ಉನ್ನತವೋ. ನೋಡ್ದಾ, ಭೂಮಿಯ ಮೇಲೆ ಆಕಾಶ ಎಷ್ಟೋ ಉನ್ನತವೋ. ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ. ಆಮೆನ್. ಮನುಷ್ಯನ ಆಲೋಚನೆ ಏನೂ ಇಲ್ಲ. ದೇವ್ರು ಹೇಳ್ತಾನೆ, ಏನಂತ ಇಲ್ಲಿ, ನಿನ್ನ ಮಾರ್ಗಗಳು ನನ್ನ ಮಾರ್ಗ ಅಲ್ಲ, ಭೂಮಿಯ ಮೇಲೆ ಆಕಾಶವು ಎಷ್ಟೋ ಉನ್ನತವೋ. ಎಷ್ಟೋ ಉನ್ನತವೋ. ನಿಮ್ಮ ಮಾರ್ಗ, ಭೂಲೋಕದಲ್ಲಿರುವ ನಮ್ಗೆ ಹೇಳ್ತಾರೆ, ನಿನ್ನ ಮಾರ್ಗಗಳಕ್ಕಿಂತ ನನ್ನ ಮಾರ್ಗಗಳು ಅಷ್ಟೋ ಉನ್ನತವಾಗಿ. ಅಂದ್ರೆ ದೇವರ ಆಲೋಚನೆ ಬೇರೆ, ದೇವರ ಮಾರ್ಗ ಬೇರೆ, ದೇವರ ನಡೆಸುವಿಕೆ ಬೇರೆ ಪ್ರಿಯನೇ. ನಾವು ಎಷ್ಟು ಪ್ರಾರ್ಥನೆ ಮಾಡಿದ್ರು ದೇವರಿಗೆ ನಾವು ಮೆಚ್ಚಿಸಕ್ಕೆ ಅಸಾಧ್ಯ. ಆದರೆ ಆತನ ಕೃಪೆ ನಮ್ಮ ಮೇಲೆ ಇರುವುದಕ್ಕೋಸ್ಕರ ನಾವು ಏನೋ ಒಳ್ಳೆ ಕೆಲಸ ಮಾಡಿದೀವಂತ ನಮ್ಮನ್ನ ಕರೆದಿಲ್ಲ ದೇವರು. ನಾನು ಉಂಟು ಮಾಡಿದ ಮನುಷ್ಯನೇ, ನೀನು ನಾಶವಾಗಬಾರ್ದಲ್ಲ, ಅದಕ್ಕಾಗಿ ನಾನು ನಿಮ್ಮನ್ನ ಕರಿತಾ ಇದ್ದೇನೆ, ಕೈ ಬೀಸಿ ಕರಿತಾ ಇದ್ದೇನೆ. ನನ್ನ ಕಡೆಗೆ ನೀವು ತಿರುಗಿಕೊಳ್ಳಿರಿ. ಹಾಲೆಲೂಯಾ. ನನ್ನ ಕಡೆಗೆ ತಿರುಗಿಕೊಳ್ಳ್ರಿ, ಮನಪೂರ್ವಕವಾಗಿ ಬಂದು ಬಿಡ್ರಿ. ನಿಮಗೆ ಅಂತ ನರಕ ದಂಡನೆಯಿಂದ ತಪ್ಪಿಸಕ್ಕೆ ನಾನೊಬ್ಬನೇ ಶಕ್ತನು, ನಾನೊಬ್ಬನೇ ಮಾರ್ಗ ಅಂತ ಹೇಳ್ತಾರೆ ಯೇಸು ಸ್ವಾಮಿ. ಹಾಲೆಲೂಯಾ. ಹಾಗೆ ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ನೋಡು ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹಾಲೆಲೂಯಾ ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ ಹಾಗೆಯೂ ನನ್ನ ಬಾಯಿಂದ ಹೊರಟ ಮಾತು ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೊಂಡು ಹೊರತು ನನ್ನ ಕಡೆಗೆ ಹಿಂದಿರುಗಿ. ಆಮೆನ್. ದೇವರು ವಾಗ್ದಾನವನ್ನು ನೆರವೇರಿಸದೆ ಹೊರತು ಹಿಂದಿರುಗಿ ಹೋಗುವುದೇ ಇಲ್ಲ. ಹಾಲೆಲೂಯಾ. ನೋಡು, ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿತು. ಏನು? ಹಿಮ. ನೋಹನ ಚರಿತ್ರೆ ಹಿಂದೆ ಮಳೆ ಇರಲಿಲ್ಲ. ಇವತ್ತು ಮಳೆ ಇಲ್ಲ ಅಂದ್ರೆ ಬೆಳೆ ಇಲ್ಲ.
ಆದ್ರೂ ಹಿಂದೆ ಮಳೆ ಇರಲಿಲ್ಲ. ದೇವರು ಆಕಾಶದಿಂದ ಮಂಜು ಹಿಮ ಭೂಮಿಗೆ ಬಿದ್ದು ತಣ್ಣಗಾಗಿ ಬೆಳೆಯನ್ನ ಬೆಳೀತಾ ಇದ್ರು. ಅವಾಗ ಯಾವ ನಾಶ ಆಗ್ತಿರ್ಲಿಲ್ಲ. ಇವತ್ತು ನೋಡು, ಕಾಶ್ಮೀರಲ್ಲಿ ಹಂಗಾಯ್ತು, ತಮಿಳ್ನಾಡಲ್ಲಿ ಹಿಂಗಾಯ್ತು, ಬೆಂಗಳೂರಿನಲ್ಲಿ ಹಂಗೆ ಆಯ್ತು, ಸಮುದ್ರದ ಕಡೆ ಹೋಗಿ ನಂಗೆ ಆಯ್ತು. ಯಾಕೆ? ನಾಶನ ಹತ್ರ ಆಗ್ತಾ ಇದೆ. ಮನುಷ್ಯನ ಜ್ಞಾನವು ಆ ರೀತಿಯಾಗಿ ಸ್ಪೀಡಾಗಿ ಹೋಗ್ತಾ ಇದೆ. ದೇವರನ್ನೇ ಮರೆಯಂತ ಸ್ಥಿತಿಗೆ ಬಂದಿದ್ದಾನೆ ಮನುಷ್ಯ. ಈಗ ಎಲ್ಲ ಟೆಕ್ನಾಲಜಿ ಮುಂದೆ ಈ ದೇಶದಲ್ಲಿ ಆ ದೇಶ ಜಪಾನು ಹಿಂಗೆ ಬರ್ತಾ ಇದೆ. ಏನೇನೋ ವಿಚಿತ್ರವಾದ ಟೆಕ್ನಾಲಜಿ ಮುಂದೆ ಬರ್ತಾ ಇದೆ. ಅಮೆರಿಕ ಹಿಂಗೆ ಬರ್ತಾ ಇದೆ. ದುಬೈ ದೇಶ ಹಂಗೆ ಬರ್ತಾ ಇದೆ. ಎಲ್ಲಿ ಬರ್ತಾ ಇದೆ? ಏನೇ ಮಾಡಿದ್ರು ಈ ಭೂಮಿ ಮೇಲೆ ನಿಂದಷ್ಟೇ. ನಿನ್ನ ಪರಲೋಕಕ್ಕೆ ಇವೆಲ್ಲ ತಗೊಂಡೋಗಿ ಆಗ್ತದ? ಅದಕ್ಕೆ ದೇವರು ಆ ದಿನಗಳಲ್ಲಿ ಹಿಮಗಳನ್ನ ಬಿದ್ದು ಜನರಿಗೆ, ಮನುಷ್ಯರಿಗೆ ಯಾರಿಗೂ ಕಷ್ಟಗಳಾಗಬಾರ್ದು, ತೊಂದರೆಗಳಾಗಬಾರ್ದು ಎಂಬುದಾಗಿ ಭೂಮಿಯ ಮೇಲೆ ಹಿಮವನ್ನ ಬಿದ್ದು ತ್ಯಾವ ಆಗಿ ಬೆಳೆಗಳನ್ನ ಬೆಳೆದು ಮನುಷ್ಯನಿಗೆ ಫಲ ಕೊಡ್ತಾ ಇದ್ವು. ಅಂದ್ರೆ ಬೆಳೆ ತಿನ್ನಲಿಕ್ಕೆ, ಊಟಕ್ಕೆ ಬೇಕಾಗಿದ್ದು ಇದೆಲ್ಲ ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿದ್ವು. ಹಾಲೆಲೂಯಾ. ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು, ಯಾರು ಬಿತ್ತುತ್ತಾನೋ ಅವನಿಗೆ ಬೀಜವನ್ನು ದೇವರು ಕೊಟ್ಟರು. ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹೇಗೆ ಆಕಾಶವು ಸುಮ್ಮನೆ ಹಿಂದಿರುಗುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥ, ದೇವರ ಇಷ್ಟಾರ್ಥವನ್ನು ನೆರವೇರಿಸದೆ ಹಿಂದಿರುಗಿ ಹೋಗುವುದೇ ಇಲ್ಲ. ಇದು ಸೇನಾಧೀಶ್ವರನಾದ ದೇವರೇ ನಿನ್ನ ನುಡಿಯಾಗಿದೆ ಸ್ವಾಮಿ. ಇದು ಯಾರು ನಂಬುತ್ತಾರೋ, ಯಾರು ಒಳಗಡೆ ಹೋಗ್ತಾರೋ ಅವರಿಗೆ ಜೀವ ಎಂಬ ಜಯಮಾಲೆ. ಹಾಲೆಲೂಯಾ. ಅದಕ್ಕೆ ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೊಳಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದೇ ಇಲ್ಲ. ಹಾಲೆಲೂಯಾ. ಈ ವಾಕ್ಯ ಸಂದೇಶವನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಈ ವಾಕ್ಯವನ್ನು ಓದಿಸಿ ಧ್ಯಾನಿಸುವುದಾದರೆ ಇದ್ರ ಪ್ರಕಾರನೇ ಈ ಭೂಮಿ ಮೇಲೆ ಯಾರ್ಯಾರಿಗೆ ದೇವರಲ್ಲಿ ಈ ಭಯ ಭಕ್ತಿಲಿರ್ತಾರೋ ಅವರ ಜೀವನದಲ್ಲಿ ಈ ಕಾರ್ಯಗಳನ್ನ ನೆರವೇರಿಸಿ ಹಿಂದಿರುಗಿ ಹೋಗುವುದೇ ಇಲ್ಲ ಅಂತಾರೆ ದೇವರು. ಹಾಲೆಲೂಯಾ. ದೇವರ ಮಾತುಗಳು ಶುದ್ಧವಾಗಿದೆ, ಆದರೆ ಅದನ್ನ ಅಂಗೀಕಾರ ಮಾಡ್ಕೊಳ್ಳಕ್ಕೆ ನಮ್ಮ ಕೈಲಾಗ್ತಾ ಇಲ್ಲ. ಇದು ನನ್ನ ಮಾತು ಹಿಂದಿರುಗಿ ಹೋಗುವುದಿಲ್ಲ, ಕಾರ್ಯ ಮಾಡಿದ್ರೆ ಹೋಗುವುದಿಲ್ಲ ಅಂತದ್ದು. ಅವಾಗ ಅದನ್ನು ಪಡ್ಕೋಬೇಕಾದ್ರೆ ನಾವು ಹೇಗಿರ್ಬೇಕು? ಈಗ ನಮ್ ತಗೊಂಡ್ಕೊಂಡು ಹೋಗಿ ಪ್ರಧಾನಮಂತ್ರಿ ಪಟ್ಟದಲ್ಲಿ ಕೂರಿಸ್ಬಿಟ್ರೆ ಆ ಸೀಟಲ್ಲಿ ಏನ್ ಮಾಡ್ತೀವಿ ನಾವು? ಆ ರೀತಿ ಆಗುತ್ತೆ. ಹಾಗೆ ಒಂದು ಪಕ್ಷ ಇಲ್ಲಿ ಕೂರ್ಬೋದು, ಆದ್ರೆ ದೇವರ ಶಬ್ದ, ದೇವರ ಮಾತನ್ನ ಗ್ರಹಿಸಿಕೊಂಡ್ರೆ, ಅಪ್ಪಾ ನಿನ್ನ ಮಾತು ಸತ್ಯ, ಅಪ್ಪಾ ನೀನು ಹೇಳುದಲ್ಲ ಒಂದೊಂದು ಸುಳ್ಳಿ ಒಂದು ಇಲ್ಲ ಸ್ವಾಮಿ, ಇದರಲ್ಲಿ ಎಲ್ಲ ನೆರವೇರ್ತದೆ ದೇವರೇ ಎಂಬುದಾಗಿ ನಂಬಿದವನಿಗೆ ಇವತ್ತು ಜಯಮಾಲೆ, ಇವತ್ತು ಸಮೃದ್ಧಿ ಜೀವನ, ಇವತ್ತು ಚೆನ್ನಾಗಿದೆ. ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ ಯೇಸು ಸ್ವಾಮಿ, ನಿಮಗೆ ಮಹಿಮೆ ಆಗಲಿ. ಈ ರಾತ್ರಿ ವೇಳೆಯಲ್ಲಿ ಕೊಟ್ಟಂತ ಕೃಪೆಗಾಗಿ, ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದಂತೆ ನಿಮ್ಮ ಕೃಪೆ, ನಿಮ್ಮ ಸಾನ್ನಿಧ್ಯ, ನಿಮ್ಮ ಹಸ್ತ ದೇವರೇ. ಕರ್ತನೆ ಸ್ವಾಮಿ, ಸೇನಾಧೀಶ್ವರನಾದ ಯೆಹೋವನ ನುಡಿಯಾಗಿದೆ ದೇವರೇ. ಈ ಕರ್ತನೆ ಸ್ವಾಮಿ ಯೆಶಾಯನ ಬರೆದ ಪತ್ರಿಕೆಯಲ್ಲಿ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ ದೇವರೇ. ಜೀವಿತ ಕಾಲವಲ್ಲ ಸ್ವಾಮಿ ದೇವರೇ, ರೀತಿ ಜೀವಿಸಲಿಕ್ಕೆ ಕೃಪೆ ಕೊಡು, ಸಹಾಯ ಮಾಡಿ. ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಸಹೋದರ ಸಹೋದರಿ ನೆನೆಸಿ ನಿಮ್ಮ ಕರಗಳನ್ನು ಕೊಡ್ತೀನಿ. ಪ್ರಾರ್ಥನೆ ಕೇಳಲಿಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡಿ ಹೊಂದುತ್ತೇನೆ, ಜೀವಗಳ ಪರಲೋಕದ ತಂದೆ. ಸ್ತೋತ್ರ. ಪ್ರೈಸ್ ದಿ ಲಾರ್ಡ್.